ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೆರು ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸನ್ನೋ ಧಾರಾವಾಹಿಯ 28ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನೆನ್ನೆದಲ್ಲ ಈ ದ್ವೇಷ. ತಲಾಂತರದಿಂದ ಹೃದಯದೊಳಗೆ ಉರಿತಾ ಇರೋ ಜ್ವಾಲಾಮುಖಿ. ಆ ವಂಶ ನಿರ್ವಂಶ ಆಗದೆ ಈ ಉರಿ ತಣ್ಣಗಾಗೋದಿಲ್ಲ. ಅಣ್ಣಯ್ಯ ತನ್ನ ಗ್ಲಾಸ್ನಲ್ಲಿ ಇರುವ ದ್ರವ ಹೀರುತ್ತಾ ಬಡಬಡಿಸುತ್ತಿದ್ದ. ಹಾಸಿಗೆ ಮೇಲೆ ಬೋರಲಾಗಿ ಮಲಗಿ ಅಳುತ್ತಿದ್ದಳು ಮಾಯಾ ಉರ್ಫ್ ಜೆನ್ನಿ. ಅವಳ ಕೈಲಿ ಒಂದು ಫೋಟೋ ಇತ್ತು. ಆ ಫೋಟೋದಲ್ಲಿ ಲವೀನಾ, ಥಾಮಸ್ ಕುಳಿತಿದ್ದರೆ ಜೆಸ್ಸಿಕಾ, ಜೆನಿಕಾ ಇಬ್ಬರೂ ಎರಡೂ ಬದಿಯಲ್ಲಿ ನಿಂತಿದ್ದರು. ಲವೀನಾ ಹಾಗೂ ಥಾಮಸ್ ಅವರದು ಅನುರೂಪ ದಾಂಪತ್ಯ. ಪ್ರೀತಿ, ಕರುಣೆ ಆ ಮನೆಯ ಅಲಂಕಾರ. ಒಬ್ಬರ ತಂಟೆಗೆ ಹೋಗದೆ ದೈವಭಕ್ತರಾಗಿದ್ದು ಪರರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾ ಸಂತೋಷವಾಗಿದ್ದರು. ತಂದೆ ತಾಯಿಗೆ ತಕ್ಕಂಥ ಮಕ್ಕಳು ಜೆಸ್ಸಿ ಮತ್ತು ಜೆನ್ನಿ. ಅವರಿದ್ದಿದ್ದು ಮಲೆನಾಡಿನಲ್ಲಿ. ಅತ್ತ ನಗರವೂ ಅಲ್ಲದ ಇತ್ತ ಹಳ್ಳಿಯೂ ಅಲ್ಲದ ಪುಟ್ಟ ಪಟ್ಟಣದಲ್ಲಿ. ಶಾಂತವಾಗಿ ಸಾಗುತ್ತಿದ್ದ ಸಂಸಾರ ನೌಕೆ ಥಾಮಸ್ ಅವರ ಅಕಾಲಿಕ ಮರಣದಿಂದ ಬಿರುಗಾಳಿಗೆ ಸಿಕ್ಕ ದೋಣಿಯಾಯಿತು. ಥಾಮಸ್ ಕಾಲವಾದ ನಂತರ ಲವೀನಾ ತಮ್ಮ ಮಕ್ಕಳಲ್ಲಿ ಪ್ರಾಣವನ್ನೇ ಇರಿಸಿಕೊಂಡಿದ್ದರು. ವಿದ್ಯಾಭ್ಯಾಸದ ಸಲುವಾಗಿ ಬೆಂಗಳೂರು ಸೇರಿದ ಜೆಸ್ಸಿಕಾ ನಗರದ ತಳಕು ಬಳುಕಲ್ಲಿ ಕಳೆದು ಹೋದಳು. ಅಲ್ಲಿ ಅವಳ ಸ್ನೇಹಿತರು ಯಾರೋ, ಅವಳು ಯಾರ ಜೊತೆಗಾತಿಯಾಗಿದ್ದಳೋ ಒಂದೂ ಮನೆಯವರ ಅರಿವಿಗೆ ಬರಲಿಲ್ಲ. ಬೆಂಗಳೂರು ಸೇರುವಾಗಿನ ಜೆಸ್ಸಿಯ ನಡವಳಿಕೆ ಮುಂದಿನ ದಿನಗಳಲ್ಲಿ ಗುರುತೇ ಸಿಗದಷ್ಟು ಬದಲಾಗಿ ಹೋಗಿತ್ತು. ಮಲೆನಾಡಿನ ಮೂಲೆಯೊಂದರಿಂದ ಬಂದ ಮುಗ್ಧ ಜೆಸ್ಸಿಕಾ ಬೆಂಗಳೂರು ಕಳೆದುಕೊಂಡಿದ್ದು ಮುಗ್ಧತೆ ಮಾತ್ರವನ್ನೋ ಅಥವಾ ಮತ್ತು ಇನ್ನೇನನ್ನೋ ಇದು ಲವೀನಾ ಅವರಿಗಾಗಲಿ ಜೆನ್ನಿಗಾಗಲಿ ತಿಳಿಯದೇ ಹೋಯಿತು. 4 ವರ್ಷದ ಬೆಂಗಳೂರಿನ ವಾಸದಲ್ಲಿ ಮನೆಯವರ ಕೈಗೆ ಸಿಗಲಾರದಷ್ಟು ದೂರ ಸಾಗಿದ್ದಳು ಜೆಸ್ಸಿ. ಅಮ್ಮನ ಬುದ್ಧಿಮಾತಿಗಾಗಲಿ ಜೆನ್ನಿಯ ಪ್ರೀತಿ ಮಾತಿಗಾಗಲಿ ಜೆಸ್ಸಿ ಕಿವಿಗೊಡುವುದನ್ನು ಎಂದೋ ಮರೆತು ಬಿಟ್ಟಿದ್ದಳು. ಒಮ್ಮೆ ಅಮ್ಮನ ಬಳಿ ಜಗಳವಾಡಿ ಹೊರಟವಳು ಮತ್ತೆ ಮನೆಯವರಿಗೆ ದೊರೆತದ್ದು ಶವವಾಗಿ. ಅವಳ ಅಂತ್ಯಕ್ಕೆ ಕಾರಣ ಮಾತ್ರ ಯಾರಿಗೂ ತಿಳಿದಿರಲಿಲ್ಲ. ಆದರೆ ಆ ಆಘಾತ ತಡೆಯಲು ಆಗದೆ ಲವೀನಾ ತಮ್ಮ ಮಾನಸಿಕ ಸ್ಥಿಮಿತವನ್ನೇ ಕಳೆದುಕೊಂಡರು. ಇನ್ನು ಬಾಳೆಂದರೆ ಏನೆಂದೇ ಅರಿಯದ ಜೆನ್ನಿಯ ತಲೆ ಮೇಲೆ ಆಕಾಶವೇ ಬಿದ್ದ ಅನುಭವ. ತಂದೆ ನೆರಳಿಲ್ಲದೆ, ತಾಯಿಯ ಆಸರೆ ಇಲ್ಲದೆ ಅಕ್ಷರಶಃ ಅನಾಥಳಾದಳು ಜೆನ್ನಿ. ಆಗಲೇ ರಾಚಯ್ಯ ಅವಳ ಪಾಲಿಗೆ ಅಣ್ಣಯ್ಯನಾಗಿದ್ದು, ಜೆಸ್ಸಿಕಾಳ ಪಾಲಿಗೂ ಅವನು ಅಣ್ಣನಾಗಿದ್ದ ಎಂಬ ಅವನ ಮಾತನ್ನು ನಂಬಿದಳು ಜೆನ್ನಿ. ಜೆಸ್ಸಿಕಾಳ ಸಾವಿಗೆ ಕಾರಣವೆಂದು ರಾಯರ ಮನೆ ಕಡೆ ಬೆರಳು ಮಾಡಿ ತೋರಿದನು ಅಣ್ಣಯ್ಯ. ತಾಯಿಯ ಅನಾರೋಗ್ಯ, ಸೋದರಿಯ ಸಾವಿನಿಂದ ಕಂಗೆಟ್ಟಿದ್ದ ಜೆನ್ನಿಗೆ ಆಸರೆಯಾಗಿ ನಿಂತು ಅವಳಲ್ಲಿ ದ್ವೇಷದ ಕಿಡಿ ಹೊತ್ತಿಸಿದನು. ಹಳೆಯ ನೆನಪುಗಳಲ್ಲಿ ಮುಳುಗಿದ್ದ ಮಾಯಾಳನ್ನು ಅಣ್ಣಯ್ಯನ ಕರೆ ವಾಸ್ತವಕ್ಕೆ ಕರೆತಂದಿತು. ಯಾರ ಮೇಲಿನ ದ್ವೇಷಕ್ಕೆ ಅಮ್ಮಂಗೆ ಈ ರೀತಿ ಹಿಂಸೆ ಕೊಟ್ಟಿದ್ದಾಳೆ ಮಾಯಾ? ಅಮ್ಮ ಅಂತೂ ಯಾರಿಗೂ ನೋವು ಕೊಡೋ ಸ್ವಭಾವದವಳಲ್ಲ. ಯಾವಾಗಲೂ ಎಲ್ಲರೂ ಒಳಿತು ಬಯಸ್ತಾ ಕೈಲಾಗಿರೋ ಸಹಾಯ ಮಾಡ್ತಾ ಬೇರೆಯವ್ರ ಕಷ್ಟಕ್ಕೆ ಮರುಗ್ತಾ ಇದ್ದ ಜೀವ ನನ್ನಮ್ಮ. ಅವ್ರಿಗೆ ಹೀಗಾಗೋಕ್ಕೆ ಕಾರಣ ಏನು? ಯೋಚಿಸಿದಷ್ಟು ಕಗ್ಗಂಟಾಗುತ್ತಿದ್ದ ವಿಷಯವದು. ಏನೂ ಯೋಚಿಸಲು ತೋಚದೆ ಎರಡೂ ಕೈಗಳಿಂದಲೂ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿದ್ದ ಸುಮಂತ್. ಸುಮಂತ್, ಒಂದು ಅರ್ಧ ಗಂಟೆ ಮಲಗು, ಮತ್ತೆ ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಸುಮಂತನ ಹೆಗಲ ಮೇಲೆ ಕೈಯಿಟ್ಟು ನುಡಿದ ಸುಶಾಂತ್. ಉಕ್ಕಿ ಬಂದ ದುಃಖ ತಡೆಯಲು ಪ್ರಯತ್ನಿಸದೆ ಸುಶಾಂತನ ತೆಕ್ಕೆಗೆ ಬಿದ್ದ ಸುಮಂತ್. ಅಣ್ಣ, ಈ ಕರೆ ಸುಮಂತನ ಬಾಯಲ್ಲಿ ಅಪರೂಪವೇ. ಸುಮಂತ್, ಸ್ವಲ್ಪ ಗಾಬರಿಯಿಂದಲೇ ಕರೆದ ಸುಶಾಂತ್. ನೋಡು, ನಾವೀಗ ಭಾವುಕರಾಗೋ ಸಮಯ ಅಲ್ಲ, ಧೈರ್ಯವಾಗಿರಬೇಕು. ಅಮ್ಮ ಇನ್ನು ಹುಷಾರಾಗ್ತಾಳೆ ಅಂತ ಡಾಕ್ಟ್ರ್ ಹೇಳಿದಾರಲ್ವಾ? ಈಗ ಇಲ್ಲಿ ಅಮ್ಮ ಸೇಫ್ ಆಗಿದ್ದಾಳೆ. ನಾನು ಸುಷ್ಮಾ ಅಮ್ಮನ ಚೆನ್ನಾಗಿ ನೋಡ್ಕೋತೀವಿ. ನೀನಲ್ಲಿ ಅಪ್ಪಾಜಿನ ಹಾಗೆ ಅಪ್ಪುನ ಚೆನ್ನಾಗಿ ನೋಡ್ಕೊಳ್ಬೇಕು. ಅಮ್ಮ ಅಲ್ಲಿಲ್ಲ ಅಂದ ಕೂಡಲೇ ಅವ್ರ ಗುರಿ ಅಪ್ಪಾಜಿ ಕಡೆ ಅಥವಾ ಅಪ್ಪು ಕಡೆ ತಿರುಗ್ಬೋದು. ಸುಶಾಂತ್ ಎಚ್ಚರಿಕೆ ನುಡಿ ಸರಿಯಾದದ್ದೇ ಆಗಿತ್ತು. ಸರಿ ಸುಶಾಂತ್, ನಾನಿನ್ನು ಹೊರಡ್ತೀನಿ. ಅಮ್ಮನ ವಿಷಯದಲ್ಲಿ ಎಚ್ಚರಿಕೆ ವಹಿಸದೆ ದೊಡ್ಡ ಬೆಲೆ ತೆರ್ತಾ ಇದ್ದೀವಿ. ಅಪ್ಪಾಜಿ ವಿಷಯಕ್ಕೆ ಹಾಗಾಗಬಾರ್ದು ಎಂದವನು ಗಿರಿಜಮ್ಮನನ್ನು ಮತ್ತೊಮ್ಮೆ ನೋಡಿ ಬರಲು ಹೊರಟನು. ಮಗುವಿನಂತೆ ಮಲಗಿದ್ದ ಗಿರಿಜಮ್ಮನವರನ್ನು ನೋಡಿಯೇ ಅಲ್ಲಿಯೇ ಕುಳಿತಿದ್ದ ಸಹಾಯಕಿಯ ಬಳಿ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಹೇಳಿ ಹೊರಟನು.
ಹೆಬ್ಬಾವಿನಂತೆ ಮಲಗಿದ್ದ ಟಾರ್ ರಸ್ತೆಯ ಮೇಲೆ ಕಾರ್ ಓಡಿಸುತ್ತಿದ್ದ ಸುಮಂತನ ಮನ ಕ್ರುದ್ಧವಾಗಿತ್ತು. ಯೋಚನೆಗಳ ತಾಪದಿಂದ ಬಳಲಿದ ಸುಮಂತ್ ಒಂದು ಕಡೆ ಕಾರನ್ನು ನಿಲ್ಲಿಸಿ ತನ್ನ ಮುಂದಿನ ನಡೆಯ ಬಗ್ಗೆ ಯೋಚಿಸುತ್ತಿದ್ದ. ಅವನ ಕಿಸೆಯಲ್ಲಿದ್ದ ಫೋನ್ ತನ್ನ ಇರುವಿಕೆ ಸಾರಲು ಪ್ರಾರಂಭಿಸಿತು. ಪರದೆ ಮೇಲೆ ಮೂಡಿದ್ದ ವಿಶ್ವಾಸ್ನ ಹೆಸರು ನೋಡಿ ಆತಂಕದಿಂದ ಕರೆ ಸ್ವೀಕರಿಸಿದ. ಸುಮಂತ್, ಮಾಯಾಳ ಬಗ್ಗೆ ತುಂಬ ವಿಷಯಗಳು ತಿಳಿದು ಬಂದಿದೆ. ಇವತ್ತು ಅವಳ ರೋಷ ಜಾಸ್ತಿ ಆದ ಹಾಗಿದೆ. ಹೇಗಾದರೂ ಮಾಡಿ ಅವಳು ನಿಮ್ಮ ಮನೆ ಕಡೆ ಹೋಗದ ಹಾಗೆ ಮಾಡಬೇಕು. ಅವಳಿಂದ ಅಪಾಯ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇವತ್ತು. ಅಷ್ಟೇ ಅಲ್ಲದೆ ಅವಳು ಈಗ ನಿಮ್ಮ ಮನೆಗೆ ಹೋದರೆ ಅಮ್ಮ ಅಲ್ಲಿಲ್ಲದೆ ಇರೋ ವಿಷಯ ತಿಳಿದು ಬಿಡುತ್ತೆ. ಹೇಗಾದರೂ ಮಾಡಿ ಅವಳು ಮನೆಗೆ ಹೋಗೋದನ್ನು ತಡೀರಿ. ಮಾಯಾಳ ಬಗ್ಗೆ ಮತ್ತೆ ಮಾತಾಡೋಣ ಎಂದು ಹೇಳಿ ಕರೆ ತುಂಡರಿಸಿದನು. ಇತ್ತ ಫೋನ್ ಪರದೆಯ ಮೇಲೆ ಅಣ್ಣಯ್ಯನ ಹೆಸರು ನೋಡುತ್ತಿದ್ದ ಹಾಗೆ ಅಳು ಒತ್ತರಿಸಿ ಬಂದಿತು ಮಾಯಾಳಿಗೆ. ಫೋನ್ ರಿಸೀವ್ ಮಾಡಿದಳೆ. ಅಣ್ಣಯ್ಯ ಎಂದು ದನಿ ತೆಗೆದು ಅಳತೊಡಗಿದಳು. ಯಾಕಮ್ಮ ಮಾಯಾ, ಯಾಕೆ ಅಳ್ತಾ ಇದೆಯಾ? ಏನಾಯಿತು ಎಂದನು ಅಣ್ಣಯ್ಯ ಆ ತುದಿಯಿಂದ. ಅಣ್ಣಯ್ಯ, ನಾನಿವತ್ತು ಮಮ್ಮ ನೋಡಕ್ಕೆ ಹೋಗಿದ್ದೆ. ಅವಳ ಸ್ಥಿತಿ ಚೂರೂ ಇಂಪ್ರೂವ್ ಆಗಿಲ್ಲ ಅಣ್ಣಯ್ಯ. ಅವಳನ್ನು ನೋಡ್ತಾ ಇದ್ದರೆ ಸಂಕಟ ಆಗುತ್ತೆ. ಅವಳಿಗೆ ಆಗ್ತಾ ಇರೋ ಹಿಂಸೆ ನೋಡಿದ್ರೆ ನಾನು ಸತ್ತು ಹೋಗಬೇಕು ಅನಿಸುತ್ತೆ ಎನ್ನುತ್ತಿದ್ದವಳ ಮಾತನ್ನು ಅರ್ಧದಲ್ಲೇ ತಡೆದ ಅಣ್ಣಯ್ಯ, ತಪ್ಪು ಮಾಯಾ, ತಪ್ಪು. ಆಂಟಿಗಾಗ್ತಾ ಇರೋ ಹಿಂಸೆ ನೋಡಿದ್ರೆ ನಿನಗೆ ಸಾಯಬೇಕು ಅನ್ನಿಸ್ಬಾರ್ದು. ಅವರನ್ನು ಆ ಸ್ಥಿತಿಗೆ ತಂದವರನ್ನು ಸಾಯಿಸಬೇಕು ಅನ್ನಿಸ್ಬೇಕು. ಜೆಸ್ಸಿ ಸಾವು ಆಂಟಿ ತಲೆ ಕೊಡೋಕ್ಕೆ ಕಾರಣ ಆದವ್ರನ್ನ ಸುಮ್ಮನೆ ಬಿಡಬಾರ್ದು. ತಣ್ಣಗಾಗುತ್ತಿದ್ದ ಸೇಡಿನ ಬೆಂಕಿ ಪ್ರಜ್ವಲಿಸುವಂತೆ ಮಾಡಲು ಲವೀನಾರವರ ಜೀವವನ್ನೇ ಪಣವಾಗಿ ಒಡ್ಡಿದ್ದನು ಆ ರಾಕ್ಷಸ. ಇಲ್ಲ ಅಣ್ಣಯ್ಯ, ಯಾರನ್ನೂ ಬಿಡಲ್ಲ. ಜೆಸ್ಸಿಗೆ ಮೋಸ ಮಾಡಿದವ್ರ ಮನೆಯವರೆಲ್ಲರನ್ನೂ ಬಲಿ ಹಾಕ್ತೀನಿ. ಅವರೆಲ್ಲರೂ ನರಳಿ ಸಾಯಬೇಕು. ಆಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ರೋಷದಿಂದ ಬಂದ ಅವಳ ನುಡಿ ಕೇಳಿ ತುಟಿ ಕೊಂಕಿಸಿ ನಕ್ಕನು ಅಣ್ಣಯ್ಯ. ಆ ಸಂಭಾಷಣೆ ಎಲ್ಲವನ್ನೂ ಕೇಳಿಸಿಕೊಂಡಿದ್ದ ಅರುಣನ ಮೊಗದಲ್ಲಿ ವ್ಯಂಗ್ಯ ನಗು ರಾರಾಜಿಸುತ್ತಿತ್ತು. ಕರೆ ತುಂಡರಿಸಿದ ಅಣ್ಣಯ್ಯ ಅರುಣನ ಕಡೆ ತಿರುಗಿ, ಈಗ ಅವಳು ಗಾಯಗೊಂಡಿರೋ ಹೆಣ್ಣು ಸಿಂಹ. ಇವತ್ತು ಆ ಮನೆಯಲ್ಲಿ ಒಂದು ಬಲಿ ಬೀಳೋದು ಖಂಡಿತ. ಅರುಣನ ಕೈಗೆ ತುಂಬಿದ ಗ್ಲಾಸ್ ದಾಟಿಸುತ್ತಾ ಹೇಳಿದ. ಇದಕ್ಕೆ ನಾನು ನಿಮಗೆ ವಿಷಯ ತಿಳಿಸಿದ್ದು. ಆಗಲೇ ನನ್ನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಈ ರೋಷ ಸತ್ತು ಹೋಗಿತ್ತು ಅವಳಲ್ಲಿ. ಜೀವನ ವಿಷಯ ಇಟ್ಕೊಂಡು ಅವಳನ್ನು ಬಗ್ಸೋದಕ್ಕೆ ಆಗಲ್ಲ ಅಂತ ಅನಿಸ್ತಿತ್ತು ನನಗೆ ಎಂದ ಅರುಣ್ ತನ್ನ ಕೈಲಿದ್ದ ಗ್ಲಾಸ್ ಬರದಾಗಿಸುವತ್ತ ಅವನ ಗಮನ ಹರಿಸಿದ. ಏನು ಮಾಡೋದು, 20 ವರ್ಷ ಒಳ್ಳೆ ಅಪ್ಪ ಅಮ್ಮನ ಕೈ ಕೆಳಗೆ ಬೆಳೆದ ಜೀವ ಅದು. ಸರಿ ತಪ್ಪುಗಳ ಲೆಕ್ಕಾಚಾರದಲ್ಲಿ ಮುಳುಗ್ಬಿಡುತ್ತೆ. ಹೀಗೆ ಒಳ್ಳೆತನ ಅನ್ನೋ ಬೂದಿ ಮುಚ್ಚಿದಾಗೆಲ್ಲ ಸ್ವಲ್ಪ ತಿದಿಯೋದಿ ಬೂದಿ ಹಾರಿಸಿ ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡಬೇಕಾಗತ್ತೆ. ಆದರೆ ಪಾಪ, ಇದರಿಂದ ಆ ಲವೀನ ತುಂಬ ಹಿಂಸೆ ಅನುಭವಿಸ್ಬೇಕಾಗುತ್ತೆ ಎಂದವನ ಮಾತು ಕೇಳಿ ಪಾಪ ಎಂದ ಅರುಣ್. ಒಂದು ಕ್ಷಣ ಒಬ್ಬರ ಮುಖ ಇನ್ನೊಬ್ಬರು ನೋಡಿಕೊಂಡು ಸೂರು ಹಾರಿ ಹೋಗುವಂತೆ ನಕ್ಕರು ಅಣ್ಣಯ್ಯ ಹಾಗೂ ಅರುಣ್. ಈ ಪಾಪ ಅನ್ನೋ ಪದ ನಮ್ಮಿಬ್ಬರ ಬಾಯಲ್ಲೂ ಶೋಭಿಸಲ್ಲ ನೋಡು ಎಂದನು ಜೋರಾಗಿ ನಗುತ್ತಾ. ಅದು ಸರಿ, ನಿನ್ನ ಗಮನ ಯಾಕೋ ಬೇರೆ ಕಡೆ ಇರೋ ಹಾಗಿದೆ ಎಂದನು ಅಣ್ಣಯ್ಯ. ಬಾಯಲ್ಲಿದ್ದ ಸಿಗರೇಟಿಗೆ ಕಿಡಿ ಸೋಕಿಸುತ್ತಾ, ನನ್ನ ಗಮನ ಏನಿದ್ರೂ ರಾಯರ್ ತಿಜೋರಿ ಕಡೆಗೆ. ಮತ್ತೆಲ್ಲಿ ಹೋಗೋದಕ್ಕೆ ಸಾಧ್ಯ ನನ್ನ ಗಮನ ಎಂದ ಅರುಣ್ ಬರಿದಾಗಿದ್ದ ಗ್ಲಾಸ್ ತುಂಬಿಸಿಕೊಳ್ಳುತ್ತಾ. ಯು ಆ ತಿಜೋರಿ ಕಡೆ ಕೂಡ ನಿನ್ನ ಗಮನ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಲ್ಪಟ್ಟೆ. ಉಡುಗೊರೆ ಎಲ್ಲ ಕೊಡ್ತಾ ಇದೆಯಂತೆ. ಏನು ಸಮಾಚಾರ ನಗುತ್ತಾ ವಿಚಾರಿಸಿದ ಅಣ್ಣಯ್ಯ. ಹಕ್ಕಿ ಹಿಡಿಬೇಕಾದ್ರೆ ಕಾಳು ಹಾಕಲೇಬೇಕಲ್ಲ. ಆದರೆ ಸುಲಭಕ್ಕೆ ಬಲೆಗೆ ಬೀಳೋ ಹಕ್ಕಿ ಅಲ್ಲ ಅದು. ಜೊತೆಗೆ ಸುಮಂತ್ಗನ ಗಮನ ಕೂಡ ಹಕ್ಕಿ ಕಡೆ ಇದೆ ಅನಿಸುತ್ತೆ. ಅವನ ಕಣ್ಣು ಮಾಯಾಗಿಂತ ಸರಿಯೋ ಹಿಂದೆ ಹೋಗೋದೇ ಜಾಸ್ತಿ. ಸಿಗರೇಟ್ ಹಚ್ಚಿದ ಅರುಣ್ ಹೇಳಿದ. ಹೇಗವಳು, ತುಂಬ ಜೋರಿದಾಳಂತೆ ಕಣ್ಣು ಕಿರಿದಾಗಿಸಿ ಕುತೂಹಲದಿಂದ ಕೇಳಿದ ಅಣ್ಣಯ್ಯ. ಸರಯುವನ್ನು ತಮ್ಮ ಕಡೆಗೆ ಸೆಳೆದುಕೊಂಡು ಕಾರ್ಯ ಸಾಧಿಸಿಕೊಳ್ಳಬಹುದೇ ಎಂಬ ಕುತೂಹಲ ಅವನಲ್ಲಿ. ಚುರುಕಾಗಿದ್ದಾಳೆ ಹೆಣ್ಣು. ನಮ್ಮ ಜೊತೆ ಸೇರಿಕೊಂಡ್ರೆ ನಮಗೆ ಲಾಭ. ಆದರೆ ಸೆಳೆಯೋದು ಭಾರಿ ಕಷ್ಟ. ನಾನು ಕೊಟ್ಟ ಗಿಫ್ಟ್ ಕಡೆ ಕಣ್ಣು ಹಾಯಿಸಲಿಲ್ಲ ಅವಳು ಹೇಳಿದ ಅರುಣ್. ಸರಯು ರಾಯರ ಸೋದರ ಸೊಸೆ, ಸುಮಂತನ ಪ್ರೀತಿ ಎಂಬ ಸುಳಿವಿಲ್ಲದ ಧೂರ್ತರಿಗೆ ಅವಳು ದಿಕ್ಕೆಟ್ಟು ಆ ಮನೆ ಸೇರಿರುವ ಅನಾಥೆ ಅಷ್ಟೇ.
ನಿನ್ನಂಥ ರಸಿಕನ ಬಲೆಗೂ ಬೀಳದೇ ಇರೋ ಹೆಣ್ಣಿದಾರಾ? ನೀನು ಮನಸ್ಸು ಮಾಡಬೇಕು ಅಷ್ಟೆ. ಸ್ವಲ್ಪ ನಿನ್ನ ಜಾದು ಅವಳ ಮೇಲೆ ತೋರಿಸು, ಉತ್ತೇಜಿಸಿದ ಅಣ್ಣಯ್ಯ. ಅಮಲಲ್ಲಿ ಮುಳುಗಿದ್ದ ಅರುಣ್ ಸರಯುವನ್ನು ತನ್ನೆಡೆ ಸೆಳೆದುಕೊಳ್ಳುವ ಯೋಜನೆ ಹೆಣೆಯತೊಡಗಿದ್ದ. ವಿಶ್ವಾಸ್ ಹೇಳಿದ ಮಾತು ಕೇಳಿ ಸುಮಂತ್ ನಡುಗಿಬಿಟ್ಟಿದ್ದ. ಮಾಯಾಳ ಸಿಟ್ಟು ಯಾರ ಕಡೆಗಿದೆಯೋ? ಮನೆಯಲ್ಲಿರುವ 3 ಜೀವಗಳು ತನ್ನ ಪ್ರಾಣಕ್ಕೆ ಪ್ರಾಣವಾದವುಗಳೇ. ಸದ್ಯಕ್ಕೆ ಸರಿಯುವಿಗೆ ಮಾಯಾಳಿಂದ ಅಪಾಯವಿಲ್ಲ ಎನಿಸಿತ್ತು. ಉಳಿದದ್ದು ರಾಯರು ಹಾಗೂ ಅಪ್ಪು, 2 ಅಸಹಾಯಕ ಜೀವಿಗಳೇ. ಪದೇ ಪದೇ ಮಾಯಾಳ ಮೊಬೈಲ್ಗೆ ಕರೆ ಮಾಡತೊಡಗಿದ ಸುಮಂತ್. ಒಂದೊಂದು ಬಾರಿ ಅವಳು ಕರೆ ಸ್ವೀಕರಿಸದೇ ಇದ್ದಾಗಲೂ ಒತ್ತಡದಿಂದ ಬಳಲಿ ಹೋದ. ಬೆವರು ಸಾಲಾಗಿ ಅವನ ಹಣೆಯ ಮೇಲೆ ಶೇಖರವಾಗತೊಡಗಿತ್ತು. ಮಾಯಾ ತನ್ನ ಕರೆ ಸ್ವೀಕರಿಸಿದಾಗ ಟೆನ್ಷನ್ನಿಂದ ಒದ್ದಾಡಿ ಹೋದ ಸುಮಂತ್ ಸರಿಯುವಿಗೆ ಕರೆ ಮಾಡಿದ. ಸರಿಯು, ನಾನು ಹೇಳೋ ಮಾತು ಕೇಳು. ಮಾಯಾ ಏನಾದರೂ ಅಲ್ಲಿಗೆ ಬಂದರೆ ಅಮ್ಮನ ವಿಷಯ ಅವಳಿಗೆ ತಿಳಿಬಾರ್ದು. ಅಷ್ಟೇ ಅಲ್ಲ, ಅಪ್ಪು ಆಗಲಿ ಅಪ್ಪಾಜಿ ಆಗಲಿ ಅವಳಿಗೆ ಒಂಟಿಯಾಗಿ ಸಿಗಬಾರ್ದು. ಇನ್ನು 1 ಗಂಟೆಯಲ್ಲಿ ನಾನು ಅಲ್ಲಿರ್ತೀನಿ. ಇನ್ನೊಂದು ಮಾತಿಗೆ ಅವಕಾಶವಿಲ್ಲದಂತೆ ಕರೆ ತುಂಡರಿಸಿದ. ನನ್ನ ಮಮ್ಮ ಅಲ್ಲಿ ಬದುಕಿರುವಾಗಲೇ ನರಕ ನೋಡ್ತಾ ಇದ್ದಾರಲ್ವಾ, ಇಲ್ಲಿ ನಿನ್ನ ಅಮ್ಮ ಕೂಡ ನರಳಬೇಕು. ಹಾಗೆ ಮಾಡ್ತೀನಿ. ನಿನ್ನಂಥ ಮಗನ್ನ ಹಡೆದ ಕಾರಣಕ್ಕೆ ಅವರಿಗೆ ಈ ಶಿಕ್ಷೆ ಎಂದುಕೊಳ್ಳುತ್ತಾ ಬೃಂದಾವನದೊಳಗೆ ಬಂದಳು ಮಾಯಾ. ಅವಳು ಒಳಬರುತ್ತಿರುವಾಗಲೇ ಅಲೆ ಅಲೆಯಾಗಿ ಕೇಳಿಬಂತು ಸರೆಯುವಿನ ನಗು. ಅಪ್ಪುವಿನ ಆಟ ತುಂಟಾಟ ನೋಡುತ್ತಾ ನಗುತ್ತಿದ್ದಳು ಸರೆಯು. ಕಣ್ಣು ಕಿರಿದಾಗಿಸಿ ನಗುತ್ತಿದ್ದ ಸರೆಯುವನ್ನು ನೋಡಿದ ಮಾಯಾಳಿಗೆ ಜೆಸ್ಸಿಯ ನೆನಪಾಗಿತ್ತು. ಅವಳು ಕೂಡ ಹೀಗೆ ಕಣ್ಣು ಕಿರಿದಾಗಿಸಿ ನಗುತ್ತಿದ್ದಳು. ಸರಿಯು ಕೆನ್ನೆ ಮೇಲೆ ಬೀಳುತ್ತಿದ್ದ ಆಳವಾದ ಗುಳಿ ಜೆಸ್ಸಿಯ ನೆನಪನ್ನು ಹೊತ್ತು ತಂದಿತ್ತು. 1-2 ಕ್ಷಣ ಸರಿಯುವಿನ ನಗುವಲ್ಲಿ ಕಳೆದು ಹೋದ ಮಾಯಾಳಿಗೆ ಅಪ್ಪು ಕಣ್ಣಿಗೆ ಬೀಳುತ್ತಲೇ ತನ್ನ ಉದ್ದೇಶ ನೆನಪಾಗಿತ್ತು. ಮನದಲ್ಲಿ ಮರೆಯಾಗಿದ್ದ ದ್ವೇಷಾಗ್ನಿ ಮತ್ತೆ ಭುಗಿಲೆದ್ದಿತ್ತು. ಸುಮಂತ್ ವಾಯುವೇಗದಲ್ಲಿ ಮನೆಗೆ ಬಂದ. ಮನೆ ಪೂರ್ತಿ ನಿಶ್ಶಬ್ದ. ಸೀದಾ ರಾಯರ ಕೋಣೆಗೆ ತಲುಪಿದ ಸುಮಂತ್ ಕಂಡಿದ್ದು ತಲೆಗೆ ಪಟ್ಟಿ ಕಟ್ಟಿಕೊಂಡು ಮಲಗಿದ್ದ ರಾಯರನ್ನು. ಸುಮಂತನ ಕಣ್ಣಲ್ಲಿ ನೀರು ದಳದಳನೆ ಹರಿಯತೊಡಗಿತು. ರಾಯರಿಗೆ ಏನಾಯಿತು? ಮಾಯಾ ತನ್ನ ಪ್ರತೀಕಾರ ತೀರಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾದ್ಲೇ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.